ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 48ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ಭವಿಷ್ಯತ್ ಕಾಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದುವರೆದ ಭವಿಷ್ಯತ್ ಕಾಲದಲ್ಲಿ ಒಂದು ಕ್ರಿಯೆ ಅಂದರೆ ಕೆಲಸವು ಭವಿಷ್ಯದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಟೆಂಪರರಿಯಾಗಿ ನಡೀತಾ ಇರುತ್ತೆ. ಉದಾಹರಣೆ ನೋಡಿ. ಫಸ್ಟಿಗೆ ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಐ ಆಮ್ ಟಾಕಿಂಗ್ ವಿತ್ ಯು. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ಅದು ಪ್ರೆಸೆಂಟಲ್ಲಿ. ನಾನು ನಿನ್ನೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದರೆ ಐ ವಾಸ್ ಟಾಕಿಂಗ್ ವಿತ್ ಯು. ನಾನು ನಿನ್ನೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೆ. ಇದು ಭೂತಕಾಲದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ನಿಮ್ಮ ಹತ್ರ ನಿನ್ನೆ ಮಾತಾಡ್ತಾ ಇದ್ದೆ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಿದ್ರೆ ನಾಳೆ ಅಂದರೆ ಮುಂದೆ ಬರಲಿರುವ ಭವಿಷ್ಯದಲ್ಲಿ ಈ ಥರ ವಾಕ್ಯಗಳನ್ನು ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಅಂದರೆ ನಾಳೆ ಇಷ್ಟೊತ್ತಿಗೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಅಂದರೆ ಟೆಂಪರರಿಗೆ ಮಾತಾಡ್ತಾ ಇರುತ್ತೇನೆ. ಐ ವಿಲ್ ಬಿ ಟಾಕಿಂಗ್ ವಿತ್ ಯು. ನಾನು ನಿಮ್ಮೊಂದಿಗೆ ಮಾತಾಡುತ್ತಾ ಇರುತ್ತೇನೆ. ನಾವು ನಾಳೆ ಆಡುತ್ತಾ ಇರುತ್ತೇವೆ. ಅವಳು ನಾಳೆ ಆಡುತ್ತಾ ಇರುತ್ತಾಳೆ. ಅವರು ಟಿವಿಯನ್ನು ನೋಡುತ್ತಾ ಇರುತ್ತಾರೆ. ಹೀಗೆ ಅಂದರೆ ಬರಲಿರುವ ಭವಿಷ್ಯದಲ್ಲಿ ಟೆಂಪರರಿ ಆಗ್ತಾ ಇರೋ ಕೆಲಸದ ಬಗ್ಗೆ ಹೇಳಲಿಕ್ಕೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ವಾಕ್ಯ ರಚಿಸುವ ನಿಯಮ ತುಂಬ ಸಿಂಪಲ್ ಆಗಿದೆ. ಫಸ್ಟಿಗೆ ಸಬ್ಜೆಕ್ಟ್ ಬರೀಬೇಕು, ಅದ್ರ ಜೊತೆಗೆ ವಿಲ್ ಬಿ ಅಥವಾ ಶಾಲ್ ಬಿ ಅನ್ನು ಬರೀತಾರೆ. ವಿಲ್ ಅಥವಾ ಶಾಲ್ ಬಂದರೆ ಯಾವತ್ತೂ ಫ್ಯೂಚರ್ ಟೆನ್ಸನ್ನೇ ಸೂಚಿಸುತ್ತೆ. ಈಗ ಈ ವಾಕ್ಯ ರಚನೆ ಮಾಡಲಿಕ್ಕೆ ವಿಲ್ ಬಿ ಅಥವಾ ಶಾಲ್ ಬಿ ಬರ್ತು. V1 ಪ್ಲಸ್ ಇಂಗ್ ಅಂದರೆ ವರ್ಬ್ನ ಬೇಸ್ ಫಾರ್ಮ್ ಜೊತೆಗೆ ING ಬರ್ತು, ಅಬ್ಜೆಕ್ಟ್ ಅನ್ನು ಬರೀಬೇಕು. ಮತ್ತು ಕೆಲವೊಂದು ಸತಿ ಬೈ ಪ್ಲಸ್ ಟೈಮ್ ಬರುತ್ತೆ. ಬೈ ಅಂದರೆ ಮೂಲಕ, ಈ ಸಮಯದಲ್ಲಿ ಅನ್ನೋ ಅರ್ಥ ಬರುತ್ತೆ, ಮತ್ತು ಸಮಯದ ಟೈಮ್ ಅನ್ನು ಸೂಚಿಸಬೇಕು. ಇಲ್ಲಿ ನೋಡಿ, ಐ ವಿಲ್ ಬಿ ರೈಟಿಂಗ್ ಎ ಲೆಟರ್ ಟು ಯು ಬೈ ದಿಸ್ ಟೈಮ್ ಟುಮಾರೋ. ನಾಳೆ ಇಷ್ಟೊತ್ತಿಗೆ ನಾನು ನಿನಗೆ ಪತ್ರವನ್ನು ಬರೆಯುತ್ತಾ ಇರುತ್ತೇನೆ. ಐ ವಿಲ್ ಬಿ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೀತಾ ಇರುತ್ತೇನೆ. ಯಾವಾಗ? ಯಾರಿಗೆ? ನಿನಗೆ. ಟು ಯು ಬೈ ದಿಸ್ ಟೈಮ್ ಟುಮಾರೋ, ಈ ಸಮಯದಲ್ಲಿ, ನಾಳೆ ಇಷ್ಟೊತ್ತಿಗೆ, ಈ ಸಮಯದಲ್ಲಿ ನಾನು ನಿಮಗೊಂದು ಪತ್ರವನ್ನು ಬರೆಯುತ್ತಾ ಇರುತ್ತೇನೆ. ಶಿ ವಿಲ್ ಬಿ ಟ್ರಾವೆಲಿಂಗ್ ಟು ಅಮೆರಿಕಾ. ಅವಳು ಅಮೆರಿಕಕ್ಕೆ ಪ್ರಯಾಣಿಸುತ್ತಾ ಇರುತ್ತಾಳೆ. ಅಂದರೆ ಒಂದು ಸಮಯದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಮುಂದೆ ಬರಲಿರುವ ಭವಿಷ್ಯತ್ ಕಾಲದಲ್ಲಿ ಅವಳು ಅಮೆರಿಕಕ್ಕೆ ಪ್ರಯಾಣಿಸುತ್ತಾ ಇರ್ತಾಳೆ. ಅದು ನಾಳೆ ಇಷ್ಟೊತ್ತಿಗೆ ಫ್ಲೈಟಲ್ಲಿ ಇರ್ತಾಳೆ ಅಥವಾ ಟ್ರೈನಲ್ಲಿ ಇರ್ತಾಳೆ, ಈ ಥರ ಹೇಳಲಿಕ್ಕೆ ಶಿ ವಿಲ್ ಬಿ ಟ್ರಾವೆಲಿಂಗ್ ಟು ಅಮೆರಿಕಾ. ಯು ವಿಲ್ ಬಿ ಪ್ಲೇಯಿಂಗ್ ವಿತ್ ಮೀ. ನೀ ನನ್ನ ಜೊತೆ ಆಡುತ್ತಾ ಇರುತ್ತಿ. ಅಂದರೆ ನಾಳೆ ಯಾವುದೋ ಒಂದು ಸಮಯದಲ್ಲಿ ಅಥವಾ ಬರಲಿರೋ ಸಮಯದಲ್ಲಿ ನೀ ನನ್ನ ಜೊತೆ ಆಡುತ್ತಾ ಇರುತ್ತಿ. ದೇ ವಿಲ್ ಬಿ ಕಮಿಂಗ್. ಅವರು ಬರುತ್ತಾ ಇರುತ್ತಾರೆ. ಹೀಗೆ ಸಾದ ವಾಕ್ಯ ಅಂದರೆ ಪಾಸಿಟಿವ್ ಸೆಂಟೆನ್ಸನ್ನು ಮಾಡಬೇಕು. ಇದರದ್ದೇ ನಕಾರಾತ್ಮಕ ವಾಕ್ಯಗಳನ್ನು ಮಾಡಲಿಕ್ಕೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಒಟ್ಟಿಗೆ ನಾಟ್ ಬಿ ಅನ್ನು ಸೇರಿಸಬೇಕು. ಅದ್ರ ಜೊತೆ V1 ಪ್ಲಸ್ ING ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೈ ಟೈಮ್. ಐ ಶಾಲ್ ನಾಟ್ ಬಿ ಡೂಯಿಂಗ್. ನಾನು ಮಾಡುತ್ತಾ ಇರುವುದಿಲ್ಲ. ವಿ ವಿಲ್ ನಾಟ್ ಬಿ ಕಮಿಂಗ್. ನಾವು ಬರುತ್ತಾ ಇರುವುದಿಲ್ಲ. ಯು ವೋಂಟ್ ಬಿ ಸಿಂಗಿಂಗ್. ನೀನು ಹಾಡುತ್ತಾ ಇರುವುದಿಲ್ಲ. ವೋಂಟ್ ಅಂದರೆ ವಿಲ್ ನಾಟ್. ಯು ವಿಲ್ ನಾಟ್ ಬಿ ಸಿಂಗಿಂಗ್. ನೀನು ಹಾಡುತ್ತಾ ಇರುವುದಿಲ್ಲ. ಹಿ ವಾಂಟ್ ಬಿ ರೈಟಿಂಗ್. ಅವನು ಬರೆಯುತ್ತಾ ಇರುವುದಿಲ್ಲ. ಅವನು ಬರೆಯುತ್ತಿರುವುದಿಲ್ಲ. ದೇ ವಾಂಟ್ ಬಿ ಪ್ಲೇಯಿಂಗ್. ದೇ ವಿಲ್ ನಾಟ್ ಬಿ ಪ್ಲೇಯಿಂಗ್. ಅವರು ಆಡುತ್ತಾ ಇರುವುದಿಲ್ಲ. ಹೀಗೆ ನಕಾರಾತ್ಮಕ ವಾಕ್ಯಗಳನ್ನು ತಯಾರಿಸ್ತಾರೆ. ಇದರದ್ದೇ ಪ್ರಶ್ನಾರ್ಥಕ ವಾಕ್ಯವನ್ನು ತಯಾರಿಸಲಿಕ್ಕೆ ಶಾಲ್ ಅಥವಾ ವಿಲ್ ಅನ್ನ ಮೊದಲು ಬರೆದು ಆಮೇಲೆ ಸಬ್ಜೆಕ್ಟ್ ಅನ್ನು ಬರೆದು ಆಮೇಲೆ ಬಿ ಅನ್ನು ಸೇರಿಸಿ V1 ING ಒಟ್ಟಿಗೆ ಅಬ್ಜೆಕ್ಟ್ ಅನ್ನು ಬರೀತಾರೆ. ವಿಲ್ ದೇ ಬಿ ಪ್ಲೇಯಿಂಗ್. ಅವರು ಆಡ್ತಾ ಇರುತ್ತಾರಾ ಭವಿಷ್ಯದಲ್ಲಿ. ವಿಲ್ ಯು ಬಿ ಕಮಿಂಗ್. ನೀನು ಬರುತ್ತಾ ಇರುತ್ತೀಯಾ, ನೀನು ಬರ್ತಿರ್ತೀಯಾ. ವಿಲ್ ಹಿ ಬಿ ಸಿಂಗಿಂಗ್. ಅವನು ಹಾಡುತ್ತಾ ಇರುತ್ತಾನಾ. ವಿಲ್ ಶಿ ಬಿ ಸಿಂಗಿಂಗ್. ಅವಳು ಹಾಡುತ್ತಾ ಇರ್ತಾಳಾ. ವಿಲ್ ಶಿ ಬಿ ಗೋಯಿಂಗ್. ಅವಳು ಹೋಗುತ್ತಾ ಇರ್ತಾಳಾ ಅಂದರೆ ಭವಿಷ್ಯದಲ್ಲಿ ಹೋಗ್ತಾ ಇರ್ತಾಳಾ. ಆ ಟೆಂಪರರಿ ಕೆಲಸ ನಡೀತಾ ಇರುತ್ತಾ ಅಂತ ಕೇಳಲಿಕ್ಕೆ ನಾವು ವಿಲ್ ಶಿ ಬಿ ಗೋಯಿಂಗ್. ವಿಲ್ ದೇ ಬಿ ಡಿಸ್ಕಸಿಂಗ್. ಅವರು ಚರ್ಚೆ ಮಾಡುತ್ತಾ ಇರುತ್ತಾರಾ. ಅಂದರೆ ಯಾವುದಾದ್ರೂ ವಿಷಯವನ್ನು ಅವರು ಮುಂದೆ ಬರಲಿರುವ ಭವಿಷ್ಯದಲ್ಲಿ ಅವ್ರು ಚರ್ಚೆ ಮಾಡ್ತಾ ಇರ್ತಾರ ಅಂತ ಕೇಳಲಿಕ್ಕೆ ವಿಲ್ ದೇ ಬಿ ಡಿಸ್ಕಸಿಂಗ್. ಹಾಗೆ ಇವುಗಳ ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯ ತಯಾರಿಸಲಿಕ್ಕೆ ವಿಲ್ ಅಥವಾ ಶಾಲ್ ಅನ್ನು ಮೊದಲು ಬರೆದು ಸಬ್ಜೆಕ್ಟ್ ಬರೆದು ನಾಟ್ ಬಿ ಅಂತ ಬರೆದು V1 ING ಬರೆದು ಪ್ಲಸ್ ಅಬ್ಜೆಕ್ಟ್ ಅನ್ನು ಬರಿಬೇಕು. ವಿಲ್ ದೇ ನಾಟ್ ಬಿ ಪ್ಲೇಯಿಂಗ್. ಅವರು ಆಡುತ್ತಾ ಇರುವುದಿಲ್ಲವೇ. ವಿಲ್ ಹಿ ನಾಟ್ ಬಿ ಕಮಿಂಗ್. ನೀನು ಬರುತ್ತಾ ಇರುವುದಿಲ್ಲವೇ ಅಂದರೆ ಭವಿಷ್ಯದಲ್ಲಿ. ವಿಲ್ ಹಿ ನಾಟ್ ಬಿ ಸಿಂಗಿಂಗ್. ಅವನು ಹಾಡುತ್ತಾ ಇರುವುದಿಲ್ವೇ. ವಿಲ್ ಶಿ ನಾಟ್ ಬಿ ಗೋಯಿಂಗ್. ಅವಳು ಹೋಗುತ್ತಾ ಇರುವುದಿಲ್ವೇ. ವಿಲ್ ದೇ ನಾಟ್ ಬಿ ಡಿಸ್ಕಸಿಂಗ್. ಅವರು ಚರ್ಚಿಸುತ್ತಾ ಇರುವುದಿಲ್ಲವೇ. ಹೀಗೆ
ಪ್ರಶ್ನಾರ್ಥಕ ನಕಾರಾತ್ಮಕ ವಾಕ್ಯಗಳನ್ನು ಬರಿಬೇಕು. ಈ ಮೇಲಿನ ವಾಕ್ಯಗಳನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರುವಂತೆ ಕೆಳಗಿನ ಥರ ಅರ್ಥ ವ್ಯತ್ಯಾಸವಿಲ್ಲದೆ ಬರಿಬೋದು. ವಿಲ್ ನಾಟ್ ದೇ ಬಿ ಪ್ಲೇಯಿಂಗ್, ವಾಂಟ್ ದೇ ಬಿ ಪ್ಲೇಯಿಂಗ್, ವಾಂಟ್ ಟು ಬಿ ಕಮಿಂಗ್, ವಾಂಟ್ ಹಿ ಬಿ ಸಿಂಗಿಂಗ್, ವಾಂಟ್ ಶಿ ಬಿ ಗೋಯಿಂಗ್, ವಾಂಟ್ ದೇ ಬಿ ಡಿಸ್ಕಸಿಂಗ್. ಹೀಗೆ ಫ್ಯೂಚರ್ ಕಂಟಿನ್ಯೂಸ್ನ 4 ವಿಧದ ವಾಕ್ಯಗಳನ್ನು ತಯಾರಿಸಬಹುದು.